ಇವತ್ತು ಭೋಜೇಗೌಡರ ಥರ ಹಲವಾರು ಕನ್ನಡಿಗರು ಭಾರತೀಯರು ದೇಶದಲ್ಲಿ ಮತ್ತೆ ದುಬೈ ಇದರಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಭೋಜೇಗೌಡರು ಸಂಪರ್ಕದಲ್ಲಿದ್ದಾರೆ. ಯಾವುದೇ ಆದಂಥ ಈಗ ತೊಂದರೆಗಳಿಲ್ಲ. ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಜ್ಯಗಳ ಜೊತೆ ಸಂಪರ್ಕ ಇಟ್ಕೊಂಡು ವಿಶ್ವಾಸವಾಗಿರೋದ್ರಿಂದ ನಮ್ಮ ನೆಲೆಸಿರ್ತಕ್ಕಂಥ ಭಾರತೀಯರಿಗೆ, ವಿಶೇಷವಾಗಿ ಕನ್ನಡಿಗರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮೋದಿಯವರು ಮಾಡ್ತಾರೆ. ಜೊತೆಗೆ ಕರ್ನಾಟಕದ ನಮ್ಮ ಮಂತ್ರಿಗಳು ಇರ್ತಕ್ಕಂಥವ್ರು ಈಗಾಗಲೇ ಮೋದಿಯವರ ಹತ್ರ ಮಾತಾಡಿ ಅವ್ರ ಬಗ್ಗೆ ಗಮನ ಹರಿಸಬೇಕು, ಸೌಕರ್ಯವನ್ನು ಒದಗಿಸೋಕೆ ಹೇಳಿದ್ದಾರೆ. ಈಗಾಗಲೇ ಅವ್ರಿಗೆ ಊಟದ ವ್ಯವಸ್ಥೆ ಅಲ್ಲಿಯ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಮೋದಿಯವರ ಒಂದು ಇಂಟರ್ವ್ಯೂನ್ ಆಗಿರೋದಕ್ಕೆ ಇದು ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಕೇಂದ್ರ ಸರ್ಕಾರಕ್ಕೆ ಮೋದಿಯವರಿಗೆ ಧನ್ಯವಾದ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಹೇಳಕ್ಕೆ ಇಚ್ಛೆ. ಈ ಹಿಂದೆನೂ ಇಂಥ ಸಂದರ್ಭಗಳು ಬಂದಿದ್ದು ಸಾಕಷ್ಟು ಬಾರಿ, ಅವಾಗೆಲ್ಲೂ ಸಹ ಬೇರೆ ದೇಶಗಳ ಜೊತೆ ಸಂಪರ್ಕ ನೋಡಿ, ಎಲ್ಲ ಹಿಂದೆನೂ ಕೂಡ ಈ ರೀತಿಯಂತ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬೇರೆ ದೇಶದಿಂದ ಕರೆಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅದೇ ರೀತಿ ಈ ಸಲ ಕರೆಸಿದಾಗ ಯಾವುದೇ ಆದಂಥ ತೊಂದರೆ ಆಗಿಲ್ಲ. ನಮ್ಮ ಕನ್ನಡಿಗರಿಗೆ, ನಮ್ಮ ದೇಶದವರಿಗೆ ಒಂದು ಸೌಕರ್ಯ ವಂಚಿತರಾಗದಂಗೆ ಇಲ್ಲಿಗೆ ಕರೆಸ್ತಕ್ಕಂಥ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಮೋದಿಯವರ ವಿದೇಶ ಪ್ರವಾಸದ ಪರಿಣಾಮಗಳು, ವಿದೇಶ ಪ್ರವಾಸ ಅನ್ನೋದಕ್ಕಿಂತ ಅವರ ನೆರೆ ರಾಷ್ಟ್ರಗಳ ಸಂಪರ್ಕ, ಸ್ನೇಹಿತತನ ಮಾಡ್ಕೊಂಡಿರೋದಕ್ಕೆ ಇವತ್ತು ಈ ಉತ್ತಮವಾದಂಥ ಒಂದು ಸೌಕರ್ಯ ಒದಗಿಸ್ತಕ್ಕಾಯ್ತು. ಇಲ್ಲದೆ ನಾವು ಸಂಪರ್ಕದಲ್ಲೇ ವಿಶ್ವಾಸಪೂರ್ವಕ ಇಲ್ಲದೇ ಇದ್ದರೆ ಯಾವುದೇ ಥರವಾದಂಥ ಯಾರೂ ಸೌಕರ್ಯ ಕೊಡ್ತಾರಲ್ಲ. ನೆರೆ ರಾಜ್ಯಗಳ, ನೆರೆ ದೇಶಗಳ ಜೊತೆ ಮೋದಿಯವರ ಸಂಪರ್ಕದೇ ಇವತ್ತು ಅದರ ಫಲವಾಗಿ ಇವತ್ತು ನಮ್ಮ ದೇಶದ ಜನರು ಒಂದು ನಿಜವಾಗಿ ತೊಂದರೆ ಇಲ್ಲದಂಗೆ ಬರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಭಾರತೀಯರಿಗೆ ವಿಶ್ವದಲ್ಲೆಲ್ಲ ಒಂದು ರೀತಿ ಒಳ್ಳೆ ಗೌರವ ಸಿಗ್ತಾ ಇದೆ ಅಂತನಾ? ಹೀಗೆ ಅದಲ್ಲ, ಭಾರತೀಯರಿಗೆ ಅನ್ನೋದಕ್ಕಿಂತ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇಡೀ ಪ್ರಪಂಚದಲ್ಲಿ ಎಲ್ಲರ ಜೊತೆ ಸಂಪರ್ಕ ಇರೋದ್ರಿಂದ ನಮ್ಮವ್ರಿಗೆ ಗೌರವ ಹೆಚ್ಚಾಗಿದೆ. ಆ ಗೌರವದ ಮುಖಾಂತರ ಇವತ್ತು ಆ ರಿಸಲ್ಟ್ನ ನಾವು ನೋಡ್ಬೋದು. ಹಿಂದೆನೂ ನೋಡಿದ್ವಿ, ಈಗಲೂ ಕೂಡ ನಾವು ನೋಡ್ತೀವಿ. ಈಗ ಟೊಬ್ಯಾಕೋನಲ್ಲಿ ಈಗಾಗಲೇ ಮಾತುಕತೆಯಾಗಿ ಹೈಯೆಸ್ಟ್ ಬೈಯರ್ಸ್ ಯಾರು ಅಂದರೆ ITC 45% ಮೇಲೆ 45 ಮಿಲಿಯನ್ ಅವ್ರು ತಗೋಬೇಕು. ಅವ್ರ ಕಾರಣದಿಂದ ಇದು ಟ್ಯಾಕ್ಸ್ ಜಾಸ್ತಿ ಆಗಿದೆ, ತಗೋತಾ ಇದ್ದಾರೆ. ಟ್ಯಾಕ್ಸ್ ಆಗಿರ್ತಕ್ಕಂಥದ್ದು ಸಿಗರೇಟ್ ಮೇಲೆ, ಲೀಫ್ ಮೇಲಲ್ಲ. ಇವತ್ತು ITC ಅವರು ಇವತ್ತು ಏನಾದರೂ ITC ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಡೆವಲಪ್ಮೆಂಟ್ ಆಗಿದ್ರೆ ನಮ್ಮ ರೈತರು ಬೆಳೆದಂಥ ಹೊಗೆ ಸೊಪ್ಪಿ ದುಡ್ಡಿಂದ ಮಾತ್ರ ಆಗಿದೆ ಅನ್ನೋದನ್ನು ITC ಅವ್ರಿಗೆ ಮರಿಬಾರ್ದು. ಈಗ ಅವ್ರಿಗೆ ಮನದಟ್ಟು ಮಾಡಿದ್ವಿ. ಈಗಾಗಲೇ ಅವರಿಲ್ಲ ಅಂತಂದರೆ ಬೇರೆ ಕ್ರಾಪ್ಗೆ ಸ್ವಿಚ್ ಓವರ್ ಮಾಡಿದರೆ ಅವರು ಸಫ್ರರ್ಸ್ ಯಾರು ಅಂತ ನಾವು ರೈತರು ಬೇರೆ ಯಾವುದೋ ಕ್ರಾಪ್ ಹೋಗ್ತೀವಿ. ಅದೇ ಆಲ್ರೆಡಿ ವಿ ಆರ್ ಡಿಮ್ಯಾಂಡೆಡ್. ನಮ್ಮ ರೈತರಿಗೆ ಮನೆ ಕಟ್ಟಿರ್ತಕ್ಕಂಥದ್ದಕ್ಕೆ ಇದಕ್ಕೆ ಸರ್ಕಾರ ಆ ಹಣವನ್ನು ಕೊಟ್ಟರೆ ಬೇರೆ ಬೆಳೆಗೆ ಹೋಗೋದಕ್ಕೆ ರೆಡಿ ಇದ್ವಿ. ಬಹುಶಃ ಅದು ಆಗೋದಿಲ್ಲ. ಅವ್ರು ಒಪ್ಕೊಂಡು ಹಿಂದೆ ಇದ್ದಂಥ ಸಂಕ್ರಾಂತಿ ಹಬ್ಬ ಹಿಂದೆ ಇದ್ದಂಥ ಬೆಲೆ ಏನಿತ್ತು 3.20 ಅದು ಆವ್ರೇಜ್ ಏನು ಬಂದಿತ್ತು, ಆವ್ರೇಜ್ ತಗೊಳ್ಳೋದಕ್ಕೆ ಒಂದು ಇವತ್ತು ಮೀಟಿಂಗಲ್ಲಿ ಒಪ್ಪಿಗೆ ಆಗಿದೆ. ಈಗ ನಾಳೆ ಮತ್ತೆ ರೈತರ ಒಂದು ಮೀಟಿಂಗು ಕೂಡ ಆಗ್ತಾ, ಅದಾದಮೇಲೆ ಒಂದು ಪಿಕ್ಚರ್ಗೆ ಬರ್ತಾರೆ ಅಂತ ನಾನು